ನಮಸ್ತೆ ಎಲ್ರಿಗೂ. ನನ್ನ ಫಸ್ಟ್ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಮತ್ತು ಡಯಟ್ ಪ್ಲ್ಯಾನ್ನ ಫ್ರೀಯಾಗಿ ನಾನು ಟಿಪ್ಸ್ನ ಕೊಡ್ತಾ ಇರ್ತೀನಿ. ವರ್ಕೌಟ್ ಪ್ಲ್ಯಾನ್ನ ಕೊಡ್ತೀನಿ. ಲೈಕ್ ಯಾವ ಥರ ಪ್ರಾಪರ್ ಪೋಸ್ಟರ್ನ ಮಾಡಬೇಕು ಅಂತ ಕೊಡ್ತೀನಿ. ಬಿಗಿನರ್ಸ್ ವರ್ಕೌಟ್ನ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಡೋಕ್ಕಂತ ಬಂದಿದ್ದೀನಿ. ಲೈಕ್ ಮೇಜರ್ ಬಿಗಿನರ್ಸ್ಗಳು ಏನು ತಪ್ಪು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಬಿಗಿನರ್ಸು ಜಿಮ್ಗೆ ಹೋಗಿದ ತಕ್ಷಣವೇ ಅವ್ರಿಗೆ ಏನಂತ ಇರುತ್ತೆ, ಎಲ್ಲ ಮಾಡ್ತಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಓಕೆ ನಾನು ವೆಯ್ಟ್ ಟ್ರೈನಿಂಗ್ನ ಹೆವಿಯಾಗಿ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಬೇಗ ನನಗೆ ಮಸಲ್ಸ್ ಬರುತ್ತೆ, ಬೇಗ ಮಸಲ್ಸ್ ಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ನ ಜಾಸ್ತಿ ಎತ್ತೋದಾಗಲಿ, ಕರೆಕ್ಟ್ ಪೋಸ್ಟರಿಂದಲೇ ಮಾಡೋ ಅಂಥದ್ದಾಗಲಿ, ಸೊ ಇಂಜುರಿಗಳು ಮಾಡ್ಕೊಳ್ಳೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಬಿಗಿನರ್ಸ್ ನಿಮಗೋಸ್ಕರ ಈ ವಿಡಿಯೋ. ಸೊ ಜಿಮ್ಗೆ ಎಂಟರ್ ಆಗಿದ ತಕ್ಷಣ ವರ್ಕೌಟ್ನ ನೀವು ಮಾಡಬೇಕಾಗುತ್ತೆ. ನಂತರ ಬೇಸಿಕ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನಾನು ನಿಮ್ಮ ಡಯಟ್ ನಾವು ಕೊಡಬೇಕು ಅಂತಂದರೆ ನಿಮ್ಮ BMI ರಿಪೋರ್ಟ್, ಕಂಪ್ಲೀಟ್ BMI ರಿಪೋರ್ಟ್ನ ನಾವು ತೊಗೋಬೇಕು. ಸೊ ಯಾವ ಥರ ಅದು ಬೇಸಿಕ್ ಆಗುತ್ತೆ, ಅದು ನಮ್ಮ ಬಿಗಿನರ್ಸ್ಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ನಮ್ಮ ಲಾಸ್ ಆಗ್ತಾ ಇರುತ್ತೆ. ಮಸಲ್ ಲಾಸ್ ನಾನು ನಿಮ್ಗೆ ಇನ್ನೊಂದು ಡೆಫಿನೇಷನ್ ಕೊಡ್ತೀನಿ. ಸೊ ವೆಯ್ಟ್ ಲಾಸ್ ಅಂದರೆ ಬೇರೆ, ಫ್ಯಾಟ್ ಲಾಸ್ ಅಂದರೆ ಬೇರೆ. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಮುಂದಿನ ದಿನಗಳಲ್ಲಿ ಅಥವಾ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೆ DM ಮಾಡ್ತೀನಿ. ವೆಯ್ಟ್ ಲಾಸ್ ಏನು, ಫ್ಯಾಟ್ ಲಾಸ್ ಏನು ಅಂತ ಹೇಳ್ತೀನಿ. ಅದಾದಮೇಲೆ ಪ್ರೋಟೀನ್ ಬಗ್ಗೆ ಬರ್ತೀನಿ. ಪ್ರೋಟೀನ್ ಬಗ್ಗೆ ಇವಾಗ ತುಂಬ ಜನ ಪ್ರೋಟೀನ್ನ ತಗೊತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಅಂತಂದರೆ ನ್ಯಾಚುರಲ್ ಪ್ರೋಟೀನ್ನ ತೊಗೊಳೋದೇ ಬೆಟರ್ ನನ್ನ ಪ್ರಕಾರ. ನಾನು ತುಂಬ ಯೂಸ್ ಮಾಡಿದ್ದೀನಿ ಪ್ರೋಟೀನ್, ಎಷ್ಟು ಬ್ರ್ಯಾಂಡ್ ಪ್ರೋಟೀನ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಯಾರ್ಯಾರು ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಇದೆ ಎಸ್ ಅಂತ ಕಮೆಂಟ್ ಮಾಡಿ. ಪ್ರೋಟೀನ್ ಪೌಡರ್ ಅಂತ ಕಮೆಂಟ್ ಮಾಡಿ. ನಾನು ಆ ಪ್ರೋಟೀನ್ ಪೌಡರ್ ಯಾವ್ಯಾವ್ದು ಚೆನ್ನಾಗಿದೆ ಅಂತ ಲಿಂಕ್ನ ಕಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಪ್ರೋಟೀನ್ ಯಾವಾಗ ತೊಗೋಬೇಕು, ಬಿಫೋರ್ ತೊಗೋಬೇಕಾ ಆಫ್ಟರ್ ತೊಗೋಬೇಕಾ, ಕ್ರಿಯೇಟಿನ್ ಯಾವಾಗ ತೊಗೋಬೇಕು, ಬಿಫೋರ್ ತೊಗೋಬೇಕಾ ಆಫ್ಟರ್ ತೊಗೋಬೇಕಾ, ಮೀನ್ಸ್ ಆಫ್ಟರ್ ವರ್ಕೌಟ್ ಬಿಫೋರ್ ವರ್ಕೌಟ್. ಸೊ ಇಷ್ಟು ಕನ್ಫ್ಯೂಷನಲ್ಲಿ ಇರ್ತಾರೆ, ತುಂಬ ಜನ ಇದ್ದಾರೆ. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ ಯಾವ ಥರ ತೊಗೋಬೇಕು, ಪ್ರೋಟೀನ್ ಇಂಟೇಕ್ ಯಾವ ಥರ ಮಾಡಬೇಕು ಅನ್ನೋದು ತುಂಬ ಜನ ಡೌಟ್ಸ್ ಇದೆ ಅವ್ರಿಗೆ ಹತ್ರ. ಅವ್ರು ತುಂಬ ಜನ ಕೇಳ್ತಿರ್ತಾರೆ. ಸೊ ಪ್ರೋಟೀನ್ನ ಯಾವಾಗ ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು, ಬಿಫೋರ್ ತೊಗೋಬೇಕಾ ಆಫ್ಟರ್ ತೊಗೋಬೇಕಾ, ಈ ಕಂಪ್ಲೀಟ್ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ. ಇದು ಜಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ನಾನು ಏನೇನು ಹೇಳ್ತೀನಿ, ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಆಗಿರುತ್ತೆ ಪ್ರೋಟೀನ್ ಬಗ್ಗೆ. ಕ್ರಿಯೇಟಿನ್ ಯಾವಾಗ ತೊಗೋಬೇಕು ಅಂತ ತುಂಬ ಜನ ಕ್ಲೈಂಟ್ಸು ಕನ್ಫ್ಯೂಷನಲ್ಲಿದ್ದೀರಾ. ಯಾವಾಗ ತೊಗೋಬೇಕು, ಯಾವಾಗ ತೊಗೋಬಾರ್ದು, ಏನು ತಿನ್ನಬೇಕು, ಕ್ರಿಯೇಟಿನ್ ತೊಗೊಳ್ಳೋವಾಗ ಯಾವ ಥರ ಲೈಕ್ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ತುಂಬ ಜನ ಕೇಳ್ತಿರ್ತಾರೆ. ಸೊ ಅವ್ರಿಗೋಸ್ಕರನೂ ಈ ವಿಡಿಯೋ. ಸೊ ಕ್ರಿಯೇಟಿನ್ ತಗೊಳ್ಳೋ ನನ್ನ ಸ್ನೇಹಿತರಿಗೆ ನನ್ನ ಒಂದು ಸಲಹೆ, ನೀವು ಪ್ರಾಪರ್ ವಾಟರ್ ಇಂಟೇಕ್ ಮಾಡ್ತೀರಾ ಅಂತಂದರೆ, ನೀರು ಕುಡಿದಂಗೆ ಓಕೆ ನಾನೇನೋ ಮ್ಯಾನೇಜ್ ಮಾಡ್ತೀನಿ, ನಾನು ಕುಡಿತಾ ಇದ್ದೀನಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನೀವು ಕ್ರಿಯೇಟಿನ್ನ ತಗೋತೀರಾ ಅಂತಂದರೆ ಖಂಡಿತ ನಿಮ್ಮ ಹೆಲ್ತ್ನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ಲಿಕ್ಕಂತ ಬರ್ತೀನಿ. ಸೊ ಜೈ ಶ್ರೀರಾಮ್.